ಸುಮಾರು 70% ಅಡಿಕೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇದ್ದೀವಿ. ಸುಮಾರು 7 ಲಕ್ಷ ಜನ ನೇರವಾಗಿ ಬೆಳೆಗಾರರು, ಸುಮಾರು 20 ಲಕ್ಷಕ್ಕಿಂತ ಹೆಚ್ಚು ಜನ ಅಡಿಕೆಯ ಬೆಳೆ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬಗಳು ಇದ್ದಾವೆ. ವ್ಯಾಪಾರ ವಹಿವಾಟು GST ಇವುಗಳನ್ನು ಗಣನೆಗೆ ತಗೊಂಡಾಗ ವಿಶೇಷವಾದಂಥ ವಾಣಿಜ್ಯ ಬೆಳೆ ಇದು. ಇವತ್ತು ನಾವು ಮುಖ್ಯಮಂತ್ರಿಗಳನ್ನ ನಮ್ಮ ಅಡಿಕೆ ಬೆಳೆಗಾರರ ಸಹಕಾರ ಸಂಘಗಳ ಒಕ್ಕೂಟದ ಕಡೆಯಿಂದ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ವಿ. ನಮ್ಮ ರಾಜ್ಯದ ಸುಮಾರು 34 ಅಡಿಕೆ ಬೆಳೆಗಾರರ ಸಹಕಾರ ಸಂಘಗಳು ಅದರಲ್ಲಿ ಅಫಿಲಿಯೇಟ್ ಆಗಿದ್ದಾವೆ. ಒಟ್ಟಾಗಿ ಭೇಟಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಅಡಿಕೆ ಬೆಳೆಗೆ ರಕ್ಷಣೆ ಕೊಡಬೇಕು, ಅಡಿಕೆಯ ಧಾರಣೆ ಮೇಲೆ ಪರಿಣಾಮ ಆಗುವಂಥ ಯಾವುದೇ ಕಾಯ್ದೆಗಳನ್ನು ತಾವು ಮಾಡಬಾರ್ದು ಮತ್ತು ಬೆಳೆಗಾರರನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಕಾಯ್ದೆಗಳನ್ನು ರಚನೆ ಮಾಡಬೇಕು ಅನ್ನುವಂಥ ಮಾತನ್ನು ಇವತ್ತಾಗಲೇ ಹೇಳಿದ್ದೇವೆ. ಮೊನ್ನೆ ದಿನ ಗುಟ್ಕಾ ಬ್ಯಾನ್ ಮತ್ತು ಪಾನ್ ಮಸಾಲ ಬ್ಯಾನ್ ಮಾಡ್ತೀವಿ ಅಂತ ಹೇಳುವಂಥ ಒಂದು ಏನು ಆದೇಶ ಇದೆ ಅದನ್ನು ಕೂಡ ಹಿಂಪಡಿಬೇಕು. ಅಡಿಕೆಗೆ ಪರ್ಯಾಯವಾಗಿರ್ತಕ್ಕಂಥ ಉಪಯುಕ್ತತೆ ಕಂಡುಹಿಡಿಯುವವರೆಗೆ ನಮಗೆ ಇವುಗಳನ್ನ ಏನಾದರೂ ಬ್ಯಾನ್ ಮಾಡಿದ್ರೆ ತೊಂದರೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದೇವೆ. ಅಡಿಕೆ ಬೆಳೆಗಾರರ ಹಿತರಕ್ಷಣೆಯನ್ನು ಗಮನದಲ್ಲಿಟ್ಟುಕೊಂಡು ಈ ರಾಜ್ಯದಲ್ಲಿ ನಾನು ಕ್ರಮ ತಗೊಳ್ತೇನೆ ಅನ್ನುವಂಥದ್ದನ್ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ನಮಗಿವತ್ತು ಸಂತೋಷ ಆಗಿದೆ. ಬೆಳೆಗಾರರಿಗೆ ಯಾವುದೇ ತೊಂದರೆ ನಾನಿರುವಾಗ ಆಗೋದಿಲ್ಲ ಅನ್ನುವಂಥದ್ದು ಆಶ್ವಾಸನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅಂದರೆ ಸರ್ ಬ್ಯಾನನ್ನು ವಾಪಸ್ ತೆಗಿತೀವಿ ಅಂತ ಏನಾದ್ರು ಹೇಳಿದ್ದಾರೆ? ಅದನ್ನೇ ಸಭೆ ಕರೆದು ಕನ್ಸಲ್ಟ್ ಮಾಡಿ ಅದರ ಬಗ್ಗೆ ಪೂರಕವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿ ಈಗಾಗಲೇ ಆಹಾರ ಇಲಾಖೆ ಸ್ಪಷ್ಟವಾಗಿ ಹೇಳಿದೆ, ನಾವು ಅದೇ ಕಾರಣಕ್ಕೂ ಬ್ಯಾನನ್ನು ಗುಟ್ಕಾ ಬ್ಯಾನನ್ನು ವಾಪಸ್ ತಗೊಳ್ಳಲ್ಲ ಅಂತ 2 ಸಲ ಸರ್ ಇದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ ನಾವು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಏನಾಗಬೇಕು ಅದು ಮಾಡ್ತೀವಿ ಅಂತ ಹೇಳಿ. ಅಂದರೆ ಯಾವಾಗ ಬ್ಯಾನ್ ವಾಪಸ್ ಆಗ್ಬೋದು? ಕೂಡಲೇ ಸಭೆ ಕರೀಲಿಕ್ಕೆ ಈಗಾಗಲೇ PSಗೆ ಹೇಳಿದ್ದಾರೆ, ಆದೇಶ ಮಾಡಿದ್ದಾರೆ. ಶಾಸಕರು ಇದ್ದಾರೆ, ಶಾಸಕರು ಇಲ್ಲಿದ್ದಾರೆ, ನಾವು ಇಲ್ಲಿದ್ದೇವೆ, ನಾವೆಲ್ಲ ಅಡಿಕೆ ಬೆಳೆಗಾರ ಕ್ಷೇತ್ರ ಬಂದಂಥವ್ರು ಪ್ರದೇಶದವರು. ಹಾಗೆ ರೈತರ ಪರವಾಗಿ ಮುಖ್ಯಮಂತ್ರಿ ಮನವರಿಕೆ ಮಾಡಿದ್ದೇವೆ. ಅವ್ರು ಖಂಡಿತ ಸ್ಪಂದಿಸ್ತೀವಿ, ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಧನ್ಯವಾದ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.